ನಮಸ್ಕಾರ. ಇಂದು ನಾವು ಈ ಸೆಷನ್ಸ್ ಶುರು ಮಾಡೋಕ್ಕೆ ಮುಂಚೆ ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡುವಂಥ ಈ ಟಾಪಿಕ್ ಬಗ್ಗೆ ಮಾತಾಡೋಣ. ಸ್ಟ್ರೆಸ್. ನಾವು ಮನುಷ್ಯರು ಅಂತ ಹೇಳಿದ್ಮೇಲೆ ನಮಗೆ ನೆಗೆಟಿವ್ ಆಲೋಚನೆಗಳು ಬರೋದು ಸಹಜನೇ. ಈ ನೆಗೆಟಿವ್ ಆಲೋಚನೆಗಳು ಪದೇ ಪದೇ ನಮ್ಮ ಮನಸ್ಸಲ್ಲಿ ರಿಪೀಟ್ ಆಗಿ ನೆಗೆಟಿವ್ ಇಮೋಷನ್ಸ್ನ ಕ್ರಿಯೇಟ್ ಮಾಡ್ತವೆ. ಉದಾಹರಣೆಗೆ ಭಯ, ದುಃಖ, ಕೋಪ ಇರ್ಬೋದು. ಈ ನೆಗೆಟಿವ್ ಇಮೋಷನ್ಸ್ ಕೂಡ ಕೆಟ್ಟದಲ್ಲ. ಆದರೆ ಯಾವಾಗ ಈ ನೆಗೆಟಿವ್ ಇಮೋಷನ್ಸ್ಗಳು ನಮ್ಮ ಮನಸ್ಸನ್ನು ಬಿಟ್ಟು ಹೋಗೋದಿಲ್ವೋ ಆವಾಗ ತೊಂದರೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿರ್ಬೋದು, ನಿಮಗೆ ಕೋಪ ಬಂದಾಗ ಕೆಲವ್ರಿಗೆ ಸ್ವಲ್ಪ ಹೊತ್ತು ಕೋಪ ಇರುತ್ತೆ, ಇನ್ನು ಕೆಲವ್ರಿಗೆ ಕೆಲವು ಗಂಟೆಗಳಿರುತ್ತೆ, ಇನ್ನು ಕೆಲವ್ರಿಗೆ ಕೆಲವು ದಿನಗಳ ಕಾಲ ಇರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ವರ್ಷಾನುಗಟ್ಟಲೆ ಉಳಿದು ಬಿಡುತ್ತೆ. ನಿಮ್ಮ ಮನೆಯಲ್ಲಿ ಅಜ್ಜಿ ತಾತನೋ ಅಪ್ಪ ಅಮ್ಮನೋ ಹೇಳೋದು ಕೇಳಿರ್ಬೋದು. ಯಾರೋ ಎಷ್ಟೋ ದಿನಗಳ ಹಿಂದೆ ಅಥವಾ ವರ್ಷಗಳ ಹಿಂದೆ ಹೇಳಿದ್ದನ್ನು ಇವತ್ತು ಕೂಡ ಅವರು ನೆನೆಸ್ಕೊಂಡು ದುಃಖ ಪಡ್ತಾರೆ. ಈ ದುಃಖ ಯಾವಾಗ ನಮ್ಮ ಮನಸ್ಸನ್ನು ಬಿಟ್ಟು ಹೋಗೋದಿಲ್ವೋ ಅದು ನಿಧಾನವಾಗಿ ಮನಸ್ಸಿನಿಂದ ನಮ್ಮ ದೇಹದ ಕಡೆ ದೇಹಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಮೊದಲಿಗೆ ಸ್ಟಿಫ್ನೆಸ್ ಆಗಿ ಬರುತ್ತೆ, ಬಾಡಿ ಟೈಟ್ ಆಗುತ್ತೆ. ನೆಕ್ಸ್ಟ್ ಸಣ್ಣ ಪುಟ್ಟ ನೋವುಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಕೆಲವ್ರಿಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಗೊತ್ತಾಗತ್ತೆ. ಈ ತೊಂದರೆಗಳನ್ನು ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವೋ ಈ ತೊಂದರೆಗಳು ದೊಡ್ಡ ಕಾಯಿಲೆಗಳಾಗಿ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ನಮಗೆ ಬಹಳ ಮುಖ್ಯವಾದುದು. ದೇಹನೇ ನಮ್ಮ ಮನೆ ಅಲ್ವಾ? ಈ ದೇಹನೇ ನಮ್ಮ ಕೊನೆ ಉಸಿರು ಇರೋ ತನಕ ನಮ್ಮ ಜೊತೆ ಇರುತ್ತೆ. ಹಾಗಾಗಿ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ಕೇರ್ ತಗೊಬೇಕು. ಯೋಗಾಭ್ಯಾಸದಲ್ಲಿ ನನ್ನ ಫೇವ್ರೆಟ್ ತಂತ್ರ ಏನಪ್ಪ ಅಂತ ಹೇಳಿದ್ರೆ ಧ್ಯಾನ. ಪ್ರತಿದಿನ ನಾನು ನನ್ನ ಜೊತೆ ಅಟ್ಲೀಸ್ಟ್ 2 ಗಂಟೆಗಳ ಕಾಲ ಕೂತ್ಕೊಳ್ತೀನಿ. ಭಯ ಪಡಬೇಡಿ, ನೀವು ಅಷ್ಟೊತ್ತು ಕೂತ್ಕೊಳ್ಳೋದು ಬೇಕಾಗಿಲ್ಲ. ನೀವು 10-15 ನಿಮಿಷ ಅಥವಾ 20 ನಿಮಿಷ ಕೂತ್ಕೊಂಡ್ರೆ ಕೂಡ ಸಾಕು. ಇವತ್ತು ನಾನು ನಿಮಗೆ ಧ್ಯಾನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಆರಾಮವಾಗಿ ಕಾಲು ಮಡಚಿ ಕೂತ್ಕೊಳ್ಳೋಣ. ಕೈಗಳನ್ನ ತೊಡೆ ಮೇಲೆ ತನ್ನಿ. ಬೆನ್ನೆಲುಬು ನೇರ ಇರಲಿ, ರಿಲ್ಯಾಕ್ಸ್ ಆಗಿರಲಿ. ಮೇಲ್ ಮಾಡಬೇಡಿ, ರಿಲ್ಯಾಕ್ಸ್ ಆಗಿರಲಿ. ಕುತ್ತಿಗೆನ ಮುಂದೆ ಮಾಡಬೇಡಿ. ಕುತ್ತಿಗೆ ಮತ್ತು ನಮ್ಮ ಬೆನ್ನೆಲುಬು ಒಂದೇ ಸ್ಟ್ರೇಟ್ ಲೈನಲ್ಲಿ ಇರುತ್ತೆ. ನಿಧಾನವಾಗಿ ಉಸಿರು ತಗೊಳ್ಳಿ, ಬಾಯಿಂದ ಉಸಿರು ಬಿಡಿ. ಉಸಿರು ತಗೊಳ್ಳಿ, ಬಾಯಿಂದ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕಣ್ಣನ್ನು ಮುಚ್ಚಿ. ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸಿ. ಈಗ ನಿಧಾನವಾಗಿ ನಮ್ಮ ಗಮನವನ್ನು ನಮ್ಮ ಸುತ್ತಮುತ್ತಲಿನ ಶಬ್ದದ ಕಡೆ ತೆಗೆದುಕೊಂಡು ಹೋಗೋಣ. ಯಾವುದೇ ಒಂದು ಶಬ್ದಕ್ಕೆ ನೀವು ಅಟ್ಯಾಚ್ ಆಗಬೇಡಿ. ಶಬ್ದದಿಂದ ಶಬ್ದಕ್ಕೆ, ಶಬ್ದದಿಂದ ಶಬ್ದಕ್ಕೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಿ. ಪ್ರಾಣಿ ಪಕ್ಷಿಗಳು ಕೂಗ್ತಾ ಇರ್ಬೋದು, ಮನೆಯಲ್ಲಿ ಯಾರು ಮಾತಾಡ್ತಾ ಇರ್ಬೋದು, ಅಥವಾ ವೆಹಿಕಲ್ಸ್ ಕೂಡ ಇರ್ಬೋದು. ಎಷ್ಟು ದೂರ ಆಗುತ್ತೋ ಅಷ್ಟು ದೂರದವರೆಗೂ ನಿಮ್ಮ ಗಮನವನ್ನ ತೆಗೆದುಕೊಂಡು ಹೋಗಿ. ಈ ಶಬ್ದಗಳ ಮಧ್ಯೆ ನೀವು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಈಗ ನಿಧಾನವಾಗಿ ನಮ್ಮ ಗಮನವನ್ನು
ನಮ್ಮ ಪಾದಗಳ ಕಡೆ ತರೋಣ. ಬೆರಳುಗಳನ್ನು ಗಮನಿಸಿ. ಹಿಮ್ಮಡಿಗಳನ್ನು ಗಮನಿಸಿ. ಪಾದಗಳ ಮೇಲ್ಭಾಗವನ್ನು ಗಮನಿಸಿ. ಈಗ ನಿಧಾನವಾಗಿ ನಮ್ಮ ಗಮನವನ್ನು ಕಾಲುಗಳ ಮೇಲೆ ತನ್ನಿ, ಮಂಡಿಗಳ ಹತ್ತಿರ. ಮಂಡಿಗಳಿಂದ ನಿಧಾನವಾಗಿ ತೊಡೆಗಳ ಕಡೆ ಗಮನ ಕೊಡೋಣ. ತೊಡೆಗಳಿಂದ ನಿಧಾನವಾಗಿ ನಿಮ್ಮ ಹಿಪ್ಸ್ಗೆ ಗಮನ ತಗೊಂಡ್ಬನ್ನಿ. ನಿಮ್ಮ ಲೋವರ್ ಬ್ಯಾಕ್ ಅಥವಾ ಸೊಂಟದ ಹತ್ರ ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡಿ. ಬೆನ್ನೆಲುಬನ್ನು ಗಮನಿಸಿ. ಈಗ ಮಿಡಲ್ ಬ್ಯಾಕ್, ಸೊಂಟದ ಮಧ್ಯಭಾಗದ ಹತ್ರ ಗಮನ ತನ್ನಿ. ನಿಧಾನವಾಗಿ ಭುಜಗಳ ಕಡೆ ಗಮನ ಹರಿಸಿ. ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ. ಈಗ ಕೆಳ ಹೊಟ್ಟೆಗೆ ಗಮನ ತನ್ನಿ. ನೀವು ಉಸಿರಾಡುವಾಗ ಕೆಳ ಹೊಟ್ಟೆ ಉಬ್ಬುವುದನ್ನು, ತಗ್ಗುವುದನ್ನು ಗಮನಿಸಿ. ಹೊಟ್ಟೆಯ ಕಡೆ ಗಮನ ತನ್ನಿ. ಈಗ ಚೆಸ್ಟ್ನ ಗಮನಿಸಿ. ಶ್ವಾಸಕೋಶಗಳು ಉಬ್ಬುವುದನ್ನು, ತಗ್ಗುವುದನ್ನು ಗಮನಿಸಿ. ನಿಧಾನವಾಗಿ ಭುಜಗಳ ಹತ್ರ ಗಮನ ಬರಲಿ. ಅಪ್ಪರ್ ಆರ್ಮ್ಸ್ ನ ಗಮನಿಸಿ. ಈಗ ಎಲ್ಬೋಸ್, ಲೋವರ್ ಆರ್ಮ್ಸ್ ನ ಗಮನಿಸಿ. ರಿಸ್ಟ್ಸ್, ಕೈಗಳು, ಕೈ ಬೆರಳುಗಳು, ನಿಧಾನವಾಗಿ ಗಮನವನ್ನು ಕುತ್ತಿಗೆಗೆ ತರೋಣ. ತಲೆಯ ಹಿಂದಿನ ಭಾಗವನ್ನು ಗಮನಿಸಿ. ತಲೆಯ ಮೇಲ್ಭಾಗವನ್ನು ಗಮನಿಸಿ. ಗಮನವನ್ನು ಹಣೆಗೆ ತರೋಣ. ಹಣೆಯನ್ನು ರಿಲ್ಯಾಕ್ಸ್ ಮಾಡಿ. ಹುಬ್ಬುಗಳನ್ನ ರಿಲ್ಯಾಕ್ಸ್ ಮಾಡಿ. ಕಣ್ಣುಗಳನ್ನ ರಿಲ್ಯಾಕ್ಸ್ ಮಾಡಿ. ಮೂಗನ್ನು ಗಮನಿಸಿ. ಬಾಯಿಯನ್ನು ರಿಲ್ಯಾಕ್ಸ್ ಮಾಡ್ತಾ ಕೆನ್ನೆಗಳನ್ನು ರಿಲ್ಯಾಕ್ಸ್ ಮಾಡಿ.
ಗಂಟಲಿಗೆ ಗಮನ ತನ್ನಿ. ಈಗ ಎರಡೂ ಕೈಗಳನ್ನ ಗಮನಿಸಿ. ಮೇಲಿಂದ ಬೆರಳುಗಳವರೆಗೂ ಗಮನಿಸಿ. ಚೆಸ್ಟ್, ಹೊಟ್ಟೆ, ಕೆಳ ಹೊಟ್ಟೆ, ತೊಡೆಗಳು, ಮಂಡಿಗಳು, ಪಾದದ ಮೇಲ್ಭಾಗ, ಬೆರಳುಗಳು, ಹಿಮ್ಮಡಿಗಳು, ಕಾಲಿನ ಹಿಂಭಾಗದ ಕಡೆ ಗಮನ ತನ್ನಿ. ತೊಡೆಗಳ ಹಿಂದೆ ಗಮನ ತನ್ನಿ. ನಿಮ್ಮ ಹಿಪ್ಸ್ಗೆ ಗಮನ ತನ್ನಿ. ಈಗ ಲೋವರ್ ಬ್ಯಾಕ್ ನ ಗಮನಿಸಿ. ಮಿಡಲ್ ಬ್ಯಾಕ್ ನ ಗಮನಿಸಿ. ಭುಜಗಳನ್ನ ಗಮನಿಸಿ. ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ. ಈಗ ಇಡೀ ಫ್ರಂಟ್ ಬಾಡಿನ ಗಮನಿಸಿ. ಮುಖದಿಂದ ಕೈಗಳವರೆಗೂ, ಚೆಸ್ಟ್ನಿಂದ ಇಡೀ ಕಾಲುಗಳು. ಮತ್ತೆ ಕಾಲುಗಳಿಂದ ಮೇಲೆ ಬನ್ನಿ. ಮಂಡಿ, ಹಿಪ್ಸ್ ವರೆಗೂ. ಈಗ ಸೊಂಟ, ಈ ಸ್ಪೈನ್, ಬೆನ್ನೆಲುಬನ್ನು ಗಮನಿಸಿ. ತಲೆಯ ಹಿಂಭಾಗ, ತಲೆಯ ಮೇಲೆ. ಹೀಗೆ ನಿಮ್ಮ ಗಮನವನ್ನು ತಲೆಯಿಂದ ಕಾಲಿನವರೆಗೂ, ಕಾಲಿನಿಂದ ತಲೆಯವರೆಗೂ ಗುಡಿಸುತ್ತಾ ಬನ್ನಿ. ಎಲ್ಲಾ ದೇಹದ ಭಾಗಗಳನ್ನು ಗಮನಿಸಿ. ಕೆಲವೊಂದು ಕಡೆ ನಮ್ಗೆ ಇವಾಗ ಸೆನ್ಸೇಷನ್ಸ್ ಬರ್ತಾ ಇರ್ಬೋದು. ಜುಮ್ ಜುಮ್ ಅನ್ನೋ ಸೆನ್ಸೇಷನ್ ಇರ್ಬೋದು. ಸ್ವಲ್ಪ ಬಿಸಿ ಆಗ್ತಿರೋ ಸೆನ್ಸೇಷನ್ ಬರ್ತಾ ಇರ್ಬೋದು. ಎಲ್ಲವನ್ನೂ ಗಮನಿಸಿ. ಮನಸ್ಸನ್ನು ಒಂದೇ ಕಡೆ ಇಡಬೇಡಿ. ಇಡೀ ದೇಹದಲ್ಲಿ ಸರ್ಕ್ಯುಲೇಟ್ ಆಗಲಿ. ಯಾವುದಾದರೂ ಭಾಗದಲ್ಲಿ ನೋವು ಬರ್ತಾ ಇದ್ರೆ ಇಟ್ಸ್ ಓಕೆ. ನೆನ್ಪಿಟ್ಕೊಳ್ಳೋಣ, ಯಾವುದು ಶಾಶ್ವತ ಅಲ್ಲ. ಈ ನೋವು ಹೀಗೆ ಇರೋದಿಲ್ಲ. ನೋವು ಕೂಡ ಹೋಗುತ್ತೆ ದೇಹದಿಂದ. ಜಸ್ಟ್ ನಮ್ಮ ಗಮನವನ್ನು ನಾವು ಇಡೀ ದೇಹದಲ್ಲಿ ಹಾಸಿ ಹಾಕೋಣ. ಈಗ ನಿಧಾನವಾಗಿ ಮತ್ತೆ ನಮ್ಮ ಗಮನವನ್ನು ನಮ್ಮ ಸುತ್ತಮುತ್ತಲಿನ ಶಬ್ದಗಳ ಕಡೆ ಕರೆದೊಯ್ಯೋಣ. ಶಬ್ದದಿಂದ ಶಬ್ದಕ್ಕೆ, ಶಬ್ದದಿಂದ ಶಬ್ದಕ್ಕೆ ಹೋಗಿ ನಿಮ್ಮ ಗಮನವನ್ನು ವಿಸ್ತರಿಸಿ. ಈಗ ದೀರ್ಘವಾಗಿ ಉಸಿರು ತಗೊಳ್ಳೋಣ. ನಿಧಾನವಾಗಿ ಉಸಿರು ಬಿಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ಒಂದು ಲಾಸ್ಟ್ ಉಸಿರು ತಗೊಳ್ಳೋಣ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕಣ್ಣುಗಳನ್ನು ಓಪನ್ ಮಾಡಿ.
ನಮ್ಮ ಗಮನವನ್ನು ನಾವು ಪ್ರತಿಯೊಂದು ದೇಹದ ಪಾರ್ಟ್, ಪ್ರತಿಯೊಂದು ಬಾಡಿ ಪಾರ್ಟ್ಗೆ ನಾವು ಫೋಕಸ್ ಮಾಡ್ತಾ ಹೋಗ್ತೀವಿ. ಯಾವುದೇ ನೋವುಗಳಿದ್ದರೆ ಇಟ್ಸ್ ಓಕೆ, ಅದನ್ನ ಒಬ್ಸರ್ವ್ ಮಾಡ್ತೀವಿ ಮತ್ತು ಮುಂದೆ ಹೋಗ್ತಾ ಹೋಗ್ತೀವಿ, ಮೇಲಿಂದ ಕೆಳಗವರೆಗೂ, ಕೆಳಗಿಂದ ಮೇಲಿನವರೆಗೂ. ಪ್ರತಿದಿನ ನೀವು ನಿಮ್ಮ ಜೊತೆ ಕೂತ್ಕೊಳ್ಳಿ, 15ರಿಂದ 20 ನಿಮಿಷ ಅಥವಾ ಅರ್ಧ ಗಂಟೆ ಇರ್ಬೋದು. ನೋಡಿ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗುತ್ತೆ. ನಿಮ್ಮ ದೇಹದಲ್ಲಿರೋ ಯಾವುದೇ ನೋವುಗಳಿರ್ಬೋದು ಕೂಡ ಅವು ಹೀಗೆ ದೇಹದ ಮೇಲೆ ಬಂದು ಡಿಸಪಿಯರ್ ಆಗುತ್ತೆ ಗಾಳಿಯಲ್ಲಿ. ತುಂಬ ಲೈಟಾಗಿ ಫೀಲ್ ಮಾಡ್ತೀವಿ. ನಾವು ಯಾವುದೇ ಸಿಚುವೇಶನ್ ಬಂದ್ರೂ ಅದನ್ನ ಧೈರ್ಯದಿಂದ, ಖುಷಿಯಿಂದ, ಸಮತೋಲನದಿಂದ ಫೇಸ್ ಮಾಡ್ಬೋದು. ನನ್ನ ಜೊತೆ ಇವತ್ತು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಮತ್ತೆ ಸಿಗ್ತೀನಿ. ನಮಸ್ಕಾರ.